ಶಿವು ದಾದಾ, ಭಗವಂತ, ಶಿವದಾದನ್ಗೆ ಜಯವಾಗ್ಲಿ. ಭಗವಂತ ನೀನೊಳ್ಳೆ. ನೀನು ಆ ಥರ ಎಲ್ಲ ಕರೆದ್ರೆ ನನಗೆ ನಾಚಿಕೆ ಆಗುತ್ತೆ. ಜಗತ್ತಿಗೆ ದಾದಾ ನೀನು, ನಿನ್ನ ಮುಂದೆ ನಾನು ಸಾದ. ಆದ್ರೆ ದಾದಾ ಮೇಲೆ ಭಯ, ನನ್ನ ಮೇಲೆ ಭಕ್ತಿ, ಅಷ್ಟೇ ವ್ಯತ್ಯಾಸ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಭಗವಂತ. ಆಕ್ಚುಲಿ ಇದೆಲ್ಲ ನನಗೆ ಇಷ್ಟನೂ ಇಲ್ಲ. ಆದರೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಅನಿವಾರ್ಯವಾಗಿ ನಾನು ದಾದಾ ಆಗಬೇಕಾಗಿ ಬಂತು. ನೀನೇ ಹೇಳ್ತಿರ್ತೀಯಲ್ಲ, ಹೆಣ್ಣು ಹೊನ್ನು ಮಣ್ಣು ಇದರಿಂದ ಹೋಗ್ಬಾರ್ದು ಅಂತ. ಆದರೆ ಅದು ತಾನಾಗೇ ಬಂದಿದೆ, ಇರಲಿ ಅಂತ ಸುಮ್ಮನೆ. ನಾಗರ ಪಂಚಮಿ ದಿನ ನಿಮ್ಮನೆಗೆ ಹಾವು ಬಂದಿದ್ದು, ನೀನು ಇರ್ಲಿ ಅಂತ ಸುಮ್ಮನಾದ್ಯಾ? ಭಯ ಪಡ್ಕೊಂಡು ಹೊರಗಡೆ ಕಳಿಸ್ತಾನೆ ತಾನೆ? ಅಯ್ಯೋ ಭಗವಂತ, ಅದು ಸರ್ಪ, ಇದು ದರ್ಪ, ಅದು ಹಾವು, ಇದು ಕಾವು, ಅದು ಉರಗ, ಇದು ಸಲಗ ಅಂತ ಜನ ಅನ್ಕೊಂಡು ಮೆರೆಸ್ತಾ ಇದಾರೆ. ಮೆರೆಸೋ ಜನ ಮರೆತು ಮರೆಯಾರೆ, ಮುಂದೆ ಹೊರೆಯಾರೆ. ಆದ್ರೆ ಬಯಸೋ ಜನ ಬೆಳೆಸಿ ಬೆರೀತಾರೆ, ನಿಮ್ಮ ಬಳಿ ಇರ್ತಾರೆ. ನಿನ್ ಮಾತು ಯಾಕೋ ನನ್ನ ಕಡೆನೇ ಪಾಯಿಂಟ್ ಔಟ್ ಮಾಡ್ತಿರೋ ಹಾಗಿದೆಯಲ್ಲ ಭಗವಂತ. ಇವರೆಲ್ಲರೂ ನಮ್ ಜನನೇ. ಭವ್ಯ, ಬಸ್ಯ, ಮಂಜ, ಶಂಕರ ಇವರೆಲ್ಲ ಇದ್ಕಿದ್ದ ಹಾಗೆ ನನಗೆ ಬೆಂಗಳೂರು ಸಿಕ್ಬಿಡ್ತಲ್ಲ, ಅದಕ್ಕೆ ಸೆಲೆಬ್ರೇಷನ್ ಮಾಡಕ್ಕೆ ಅಂತ ಬಂದಿದ್ರು. ಶಿವಪ್ರಸಾದ್, ನಾನ್ ನಿನಗೆ ಮೊದಲೇ ಹೇಳಿದ್ದು, ನನ್ನ ಸೃಷ್ಟಿಯಲ್ಲಿ ಇದ್ದಕ್ಕಿದ್ದಂತೆ ಆಗೋದು ವಿನಾಶ ಮಾತ್ರ. ವಿನಾಶನ? ಆಹಾ ಭಗವಂತ, ಏನ್ ಕರ್ಮನೋ ಏನೋ. ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ಗಣಿತ ಟೀಚರು PT ಟೀಚರ್ ಹತ್ರ ಹರಟೆ ಹೊಡೆಯಕ್ ಹೋಗ್ಬೇಕಾದ್ರೆ, ಏಯ್ ಯಾರ್ಯಾರು ಮಾತಾಡ್ತಾರೋ ಅವ್ರ ಲಿಸ್ಟ್ ಎಲ್ಲ ಬೋರ್ಡ್ ಮೇಲೆ ಬರೆಯೋ ಅಂತ ಮಾನಿಟರ್ಗೆ ಹೇಳ್ಬಿಟ್ಟು ಹೋಗಿರೋರು. ಮಾತಾಡೋ ಹುಡುಗರ ಲಿಸ್ಟ್ ಅಲ್ಲಿ ನನ್ನ ಹೆಸರು ಇರ್ತಾ ಇತ್ತು. ಕಾಲೇಜಲ್ಲಿ ಇರ್ಬೇಕಾದ್ರೆ ಫೀಸ್ ಕಟ್ಟಿರೋ ಹುಡುಗರ ಲಿಸ್ಟ್ ಅಲ್ಲೂ ನನ್ನ ಹೆಸರು ಇರ್ತಾ ಇತ್ತು. ರೀಸೆಂಟ್ ಆಗಿ ಸಾಲದ ಕಂತು ಉಳಿಸ್ಕೊಂಡಿರೋರ್ ಲಿಸ್ಟ್ ಅಲ್ಲೂ ನನ್ನ ಹೆಸರಿತ್ತು. ಇದ್ದಕ್ಕಿದ್ದ ಹಾಗೆ ದಾದಾ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬಂತಲ್ಲ ಅಂತ ಸಂಭ್ರಮ ಪಡೋ ಗ್ಯಾಪ್ ಅಲ್ಲಿ ವಿನಾಶ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ, ನನಗೆ ನೋವಾಗುತ್ತೆ ಅಂತ ಸಣ್ಣ ಅಂದಾಜು ಇಲ್ವಾ ನಿನಗೆ? ಮುಂದೆ ಆಗೋ ದೊಡ್ಡ ನೋವಿಗಿಂತ ಈಗ ತಿದ್ದೋವಾಗ ಆಗೋ ಸಣ್ಣ ನೋವೇ ಉತ್ತಮ. ಶಿವಪ್ರಸಾದ್, ಮುಂದೆ ದೊಡ್ಡ ನೋವಾ? ಅಯ್ಯೋ, ಮಾತಿಗೂ ಮುಂದೆ ಕಾದಿದೆ ಮಾರಿ ಹಬ್ಬ ಅಂತ ನನ್ನನ್ನು ಹೆದರಿಸ್ತಾ ಇದೆಯಲ್ಲ ಭಗವಂತ. ನಾನು ಏನ್ ಅನ್ಯಾಯ ಮಾಡಿದ್ದೀನಿ? ನೀವುಗಳು ಅನ್ಯಾಯ ಮಾಡಿದ್ರೆ ಮಾತ್ರ ಪಾಪ ಅಲ್ಲ ಶಿವಪ್ರಸಾದ್, ಅನ್ಯಾಯ ಮಾಡೋರ ಜೊತೆ ನೀವಿದ್ರೂ ಕೂಡ ಅದು ಪಾಪನೇ. ಹೇಗೆ ಪರಿಶ್ರಮ ಇಲ್ಲದೆ ಗಳಿಸಿರುವಂತ ಆಸ್ತಿ ಅಂತಸ್ತು ವಿನಾಶಕ್ಕೆ ಕಾರಣ ಆಗುತ್ತೋ, ಹಾಗೆ ಪರಿಶ್ರಮ ಇಲ್ಲದೆ ಬಂದಿರುವಂತ ಹೆಸರು ಕೂಡ ವಿನಾಶಕ್ಕೆ ಕಾರಣ ಆಗುತ್ತೆ. ನೀವು ಕತ್ಲಲ್ಲಿ ಮಾಡಿರುವಂತ ಹೆಸರು ನಿಮ್ಮನ್ನ ಕತ್ಲಿಗೆ ಕೊಂಡೊಯ್ಯುತ್ತೆ. ರಾತ್ರೋರಾತ್ರಿ ಮಾಡಿರುವಂತ ಹೆಸರು ಬೆಳಗಾಗೋದ್ರೊಳಗಾಗಿ ಮಾಯ ಆಗಿರೋ ಎಷ್ಟೋ ಉದಾಹರಣೆಗಳಿವೆ. ಬರೀ ವ್ಯಕ್ತಿತ್ವ ಮಾತ್ರ ಅಲ್ಲ ಶಿವಪ್ರಸಾದ್, ಹೆಸರು ಪವಿತ್ರವಾಗಿರಬೇಕು. ಅದು ಒಳಗಿಂದನೇ ಆಗಿರ್ಬೋದು, ಹೊರಗಿಂದನೇ ಆಗಿರ್ಬೋದು. ಇಲ್ಲ ಅಂದ್ರೆ ವಿನಾಶ ಆಗುತ್ತೆ ಅಂತ ಹೇಳ್ತೀಯ, ಆಗ್ಲಿಂದ ಅದನ್ನ ತಾನೇ ಹೇಳ್ತಾ ಇದ್ಯಾ. ಆದ್ರೆ ಯಾರಿಂದ ಯಾವಾಗ ಹೇಗೆ ವಿನಾಶ ಆಗುತ್ತೆ ಅಂತ ಸಂದರ್ಭ ಸಹಿತ ವಿವರಿಸಿದ್ರೆ ನನಗೂ ಅನುಕೂಲ ಆಗುತ್ತೆ ಅಲ್ವಾ? ಕ್ಯಾನ್ ಯು ಪ್ಲೀಸ್ ಡಿಸ್ಕ್ಲೋಸ್? ಭಗವಂತ, ಭಗವಂತ, ವಿನಾಶ ಅಂತ ಹೇಳಿ ಹೊರಟೋದಿಲ್ಲ ಭಗವಂತ. ಭಗವಂತ ಹೇಳಿದಾನೆ ಅಂದ್ರೆ ಏನಾದ್ರೂ ಹಾಗೆ ಆಗುತ್ತೆ. ಅಯ್ಯಯ್ಯೋ, ಕೈ ಕಾಲೇ ಆಡ್ತಾ ಇಲ್ವೇ? ಈ ದಾದಾ ನನಗೆ ಬೇಕಿತ್ತಾ? ಬೇಡ. ಗಿರಿ ಕರೆದರು ಕೇಳದೆ ಅಂತ ನಾನು ಕರಿತಾ ಇದ್ರು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ನಿಂತಿರ್ತಾ ಇದ್ದೆ. ಇವತ್ತು ನಾನು ಕರೀದೇ ಇದ್ರು ಬಾಕ್ಸ್ ಇಟ್ಕೊಂಡು ನಿಂತಿದ್ಯಾ? ಇದರ ಮರ್ಮ. ಈಗ ನೀವು ನನಗ್ ಬರೀ ರೀ ಅಲ್ಲ ರೀ, ದಾದಾ ರೀ. ಗಿರಿ, ನೀನು ನನ್ನನ್ನ ದಾದಾ ಅಂತ ಕರಿತಾ ಇದ್ಯಾ? ನೋಡು ಗಿರಿ, ನಾನು ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಅಮ್ಮನಿಗೆ ಮಾತು ಕೊಟ್ಟಿದ್ದೆ ಅಂತ ಸುಮ್ಮನಿದ್ದೆ. ಈ ಸುಮ್ಮನಿರೋ ವಿಷಯ ಸುಮ್ಮನೆ ಸ್ಪ್ರೆಡ್ ಆಗಿ ಜನ ನನ್ನನ್ನ ದಾದಾ ಮಾಡ್ಬಿಟ್ಟಿದ್ದಾರೆ. ಐನು ನಾನು ದಾದಾ, ರೌಡಿ, ಡಾನು ಎಲ್ಲ ನಿಜ. ಇದುವರೆಗೂ ನನ್ನ ಕೈಗೆ ರಕ್ತದ ಕಲೆಗಳನ್ನ ಅಂಟಿಸ್ಕೊಳ್ಳದೆ ಎಷ್ಟೋ ಜನ ರೌಡಿಗಳನ್ನ, ದಾದಾಗಳನ್ನ, ಡಾನ್ಗಳನ್ನ ನನ್ನ ಕೆಂಗಣ್ಣಿನಿಂದ ಹೆದರಿಸಿದ್ದೀನಿ ನಿಜ.
ಹಾಗಂತ ನಾನು ಟೆರರ್ ಅಲ್ಲ, ನಾನು ಸಾಫ್ಟ್ ಡಾನ್. ಜನ ನನ್ನನ್ನ ದಾದಾ ಅಂತ ಕರೆಯೋದ್ರಲ್ಲಿ ತಪ್ಪೇ ಇಲ್ಲ, ಇಟ್ಸ್ ನಾಟ್ ರಾಂಗ್. ಆದ್ರೆ ನೀನು ನನ್ನ ರಾಧಾ ದಾದಾ ಅಂತ ಕರಿಬೇಡ, ಇಟ್ಸ್ ರಾಂಗ್. ರೀ ನಾ ನಿಮ್ಮ ರಾಧಾನೇ ರೀ, ಆದ್ರೆ ಬೆಂಗಳೂರಿಗೆ ನೀವು ದಾದಾ ರೀ. ಗಿರಿ ಊರಿಗೆ ದೊರೆ ಆದ್ರೂ ಅಮ್ಮನಿಗೆ ಮಗ, ಹಾಗೆ ನಾನು ಊರಿಗೆ ದಾದಾ, ನಿನಗೆ ಪ್ರಾಣನಾದ ಗೆಜ್ಜೆನಾದ. ನೀವು ಹಾಗೆಲ್ಲ ನನ್ನ ನೋಡ್ಬೇಡಿಪ್ಪ, ಮಾವ ಎಲ್ಲ ರೂಮಲ್ಲಿದ್ದಾರೆ. ಅವರಲ್ಲೇ ಇರ್ಲಿ, ನಾವಿಲ್ಲೇ ಇರೋಣ. ಈ ದಾದಾಗೆ ಹಫ್ತಾ ಕೊಡಲ್ವಾ? ಹಫ್ತಾ ಕೊಡಲ್ಲ, ಜಾಮೂನ್ ಕೊಡ್ತೀನಿ. ದಾದಾರ ದಾದಾರ ಡೇಂಜರ್ 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 ಡೇಂಜರ್. ಅಫ್ಕೋರ್ಸ್ ನಾನು ಡೇಂಜರ್, ಐ ಆಮ್ ಡೇಂಜರ್. ಅಯ್ಯೋ ಅದಲ್ರಿ ಶಿವು ದಾದಾರ, ನಿಮ್ಮ ಅಂಜಿಕೆನೇ ಇಲ್ದಾನ, ಭಯನ ಇಲ್ದಾನ, ಯಾವನೋ ನಿಮ್ಮ ಮನೆ ಅಂಗಳದಾಗ ಗಾಡಿ ನಿಲ್ಸ್ಕೊಂಡಾನ. ಅಯ್ಯೋ ಹವಾ ಇದೆ ಅಂತ ಹಾವು ಚೇಳ್ಗಳ ಮುಂದೆ ಎಲ್ಲ ಹವಾ ಮೇಂಟೈನ್ ಮಾಡಕ್ ಹೋಗ್ಬಾರ್ದು. ಇವರು ನನ್ನ ಗಂಡ, ಇವ್ರಿಗೆ ಎದುರಾಳಿ ಅಂದ್ರೆ ಅನಕೊಂಡ. ಪಾರ್ಕಿಂಗ್ ಇದೆ ತಾನೆ, ನಿಲ್ಸ್ಕೊಳ್ಳಿ ಬಿಡಿ. ಗಿರ್ಜಾವೇನಿ ಅವ್ರ ಅವ್ನು ನೋಡಕ್ ಅನಾಕೊಂಡಾಗತ್ತಿನದನ ಗಾಡಿ ನಿಲ್ಸಕ್ ನಾವ್ ಬೇಡನಾಗಿಲ್ರಿ, ಆದ್ರ ಅವ್ನ ನಿಮ್ಮದು ಗಾಡಿ ನಿಲ್ಸಿ ಗಾಡಿ ಮೇಲೆ ಕುಂತು ಕೈಯಾಗ ಎಣ್ಣೆ ಹಿಡ್ಕೊಂಡು ಕುಡಿಯಾಕತ್ಯಾನ. ಅಯ್ಯೋ ಬೇಡ ಅಂತ ಹೇಳ್ಬೇಕಾಗಿತ್ತು, ಹಸಿ ಎಣ್ಣೆನ ಹಾಗೆಲ್ಲ ಕುಡಿಬಾರ್ದು, ಅದು ಹೊಟ್ಟೆಗೆ ಒಳ್ಳೇದಲ್ಲ, ಆಮ್ಶಂಕೆ ಆಗೋ ಚಾನ್ಸಸ್ ಇದೆ. ಓ ಗಿರಿ, ಅವನು ಹೇಳ್ತಾ ಇರೋದು ಕಡ್ಲೆಕಾಯಿ ಬೀಜ ಎಣ್ಣೆ ಅಲ್ಲ, ಕಡ್ಲೆಕಾಯಿ ಬೀಜದ ಜೊತೆ ತಗೊಳ್ಳೋ ಎಣ್ಣೆ. ಡ್ರಿಂಕ್ಸೇ. ನೋಡಪ್ಪ, ಮಂದಿ ಮಕ್ಕಳು ಓಡಾಡೋ ಜಾಗದಾಗ ಹಿಂಗೆಲ್ಲ ಮಾಡಬಾರ್ದು ಅಂತ ನಾವನಿಗೆ ಬುದ್ಧಿ ಹೇಳಾಕೋತಂದ್ರ ಅವ ಏನ್ ಹೇಳ್ತಾನ ಗೊತ್ತೇನ್ರಿ? ಏನೋ ನಿಮ್ಗೆ ಯಾಕೆ ಬೇಕಂತ ಅವ ನಮಗ ಬೇದು ಹೊಡೆಯಾಕ ಬಂದನ್ರಿ. ಶಿವದಾದರ ಶಿಷ್ಯಂದ್ರು ಅಂತಂದ್ರ ಅವಾಗ ಎಳ್ಳಷ್ಟು ಅಂಜಿಕೆನೇ ಇಲ್ಲ ಅಂತೀನ್ರಿ. ಹೆಂಗಸರು ಮಕ್ಕಳು ಓಡಾಡೋ ಜಾಗದಲ್ಲಿ ಗಾಡಿ ಹಾಕೊಂಡು ಕುಡಿತಾ ಇರೋನು ಯಾವನವನು ಅಂತ ನನಗ ನೋಡ್ಲೇಬೇಕು. ಬರೀ ನೋಡದಲ್ಲ, ಹೋಗಿ ಕೇಳ್ಬೇಕು. ಅಯ್ಯೋ ಗಿರಿ, ಬೆಳಗ್ಗೆ ಅವನ ಹತ್ರ ಎಣ್ಣೆ ಕೇಳೋದು ತಪ್ಪಾಗುತ್ತೆ. ಅಯ್ಯೋ ಎಣ್ಣೆ ಅಲ್ಲ ರೀ, ಯಾಕೆ ಕುಡಿತಿದ್ದಾನೆ ಅಂತ ಕೇಳ್ಬೇಕು ಅಂದಿದ್ದು. ಅಯ್ಯೋ ಅವ್ನು ಯಾಕೆ ಕುಡಿತಾ ಇದ್ದಾನೋ, ಅವನಿಗೆ ಅದು ಏನ್ ಫೀಲಿಂಗ್ಸ್ ಇದೆಯೋ ಅದೆಲ್ಲ ಅವ್ನು ಪರ್ಸನಲ್. ಅಯ್ಯೋ ಆದ್ರೆ ಅವ್ನು ಕುಡಿತಿರೋದು ಪಬ್ಲಿಕ್ ಅಲ್ಲಿ, ಅದಕ್ಕೆ ಹೋಗಿ ಕೇಳಿ ಅಷ್ಟೇ. ಓಕೆ. ಏಯ್, ಇನ್ನೊಂದ್ಸತಿ ಈ ತರ ರೋಡಲ್ಲಿ ಗಾಡಿ ಹಾಕೊಂಡು ಎಣ್ಣೆ ಹೊಡೆಯೋದನ್ನ ನೋಡಿದ್ರೆ ನಿನ್ನ ಬಾಡಿ ಒಳಗಿರೋ ಎಣ್ಣೆ ಜೊತೆ ರಕ್ತನೂ ಆಚೆ ತೆಗೆದ್ಬಿಡ್ತಾರೆ ನಮ್ಮ ಶಿವು ದಾದ ಅಂತ ನೀವು ಹೋಗಿ ಹೇಳಿ, ನಾನು ಬರ್ತೀನಿ. ನಾವ್ ಹೇಳೋದ್ ಕಾಮನ್ ರೀ, ಆದ್ರೆ ನೀವು ದಾದಾರಿ. ನೀವು ಹೋಗಿ ಕೇಳಿ, ಫೈಟ್ ಮಾಡಿ. ಫೈಟ್ ಮಾಡೋದನ್ನ ನಾನು ಮೊದಲನೇ ಸಲ ನನ್ನ ಕಣ್ಣಾರ ನೋಡ್ತೀನಿ. ಇವತ್ತು ಪ್ರಳಯ ಆಗೋದಂತೂ ಗ್ಯಾರಂಟಿ. ಸಾರಿ ರೀ ದಾದಾರಿ, ನಡಿ ಹೋಗಲಿ. ಬರ್ರಿ ಬರ್ರಿ ದಾದಾ, ಬರ್ರಿ ಶಿವಪ್ಪನ, ಇಲ್ಲಿ ಕೂತ ನೋಡ್ರಿ. ದಾದಾ, ಶಿವ ದಾದಾ, ಇವನ ನೋಡ್ರಿ ಆ ರೌಡಿ ಮನಿ ಅಂಗಳದಾಗ ಗಾಡಿ ನಿಲ್ಲಿಸ್ಕೊಂಡು ಎಣ್ಣಿ ಕುಡ್ಕೋತ ಹಿಂಗ ನಿಂತ್ಕೊಂಡಾನ್ರಿ. ನಾವು ಯಾಕಪ್ಪ ಹಿಂಗ್ ನಿಂತ್ಕೊಂಡಿ ಅಂತ ಕೇಳಿಲ್ರಿ, ಯಾಕಂತಂದ್ರ ನಾವು ಅಷ್ಟು ಒಳ್ಳೆ ಮಂದಿ ಅದೀವ್ರಿ. ನಮ್ಮಂತ ಚಲೋ ಮಂದಿರೋ ಏರಿಯಾದಾಗ ಬಂದು ಗಾಡಿ ನಿಲ್ಲಿಸಿ ಅದರ ಮೇಲೆ ಕುಂತು ಸೆರೆ ಕುಡಿಯಾಕತ್ತೇನಂದ್ರ ಇವನ ಮೈಯಾಗ ಎಷ್ಟು ಚರ್ಮ ಇರ್ಬೇಕು. ಎಣ್ಣ ನಿನಗಿಂತ ಸ್ವಲ್ಪ ಜಾಸ್ತಿ, ಶಿವಪ್ಪಣ್ಣಗಿಂತ ಸ್ವಲ್ಪ ಕಮ್ಮಿ. ಅಂಬದ್ ಬಿಡ್ರಿ ಶಿವಪ್ಪಣ್ಣ, ನೀವ್ ಯಾರು? ಬೆಂಗಳೂರು ಡಾಣ ತಮ್ಮ ಶಿವದಾದ ನಿಮ್ ಮುಂದನೆ ಇಷ್ಟೊಂದು ದಿಮಾಕ್ ಮಾಡ್ತಾನಂದ್ರ ಇವಾಗ ಎಷ್ಟು ಸೊಕ್ಕಿರ್ಬೇಕು. ನಾವ 4 ಜನ ಸೇರ್ಕೊಂಡು ಇವ್ನಿಗೆ ಹೊಡಿಯೋಣ ಅಂತಿದ್ವಿ, ಆದ್ರ ಹಂಗ ಮಾಡಿಲ್ರಿ. ಯಾಕೆ? ನಾನು ಹೇಳ್ತೀನಿ, ಮದ್ವೆ ಆದ್ಮೇಲೆ ಒಂದು ದಿನಾನು ನೀವು ಫೈಟ್ ಮಾಡ್ಲಿಲ್ಲ. ಈಗ ಬೆಂಗಳೂರು ಡಾನ್ ತಮ್ಮ ಆದ್ಮೇಲೆ ನೀವು ಫೈಟ್ ಮಾಡೋದನ್ನ ನೋಡ್ಬೇಕು ಅನ್ನೋದು ಇವ್ರ ಆಸೆ ಮಾತ್ರ ಅಲ್ಲ, ನನ್ನ ಆಸೆ ಕೂಡ. ನಾನು ನನ್ನ ಜೀವನ ಪೂರ್ತಿ ಇವ್ರ ಕೋಪ ಬರುತ್ತೆ, ಇವರು ಫೈಟ್ ಮಾಡ್ತಾರೆ ಅಂತ ಕಾದು ಸಾಕಾಗಿ ಹೋಯ್ತು. ಸಿಗ್ನಲ್ ಅಲ್ಲಿ ಯಾರಾದ್ರೂ ಇವ್ರನ್ನ ಟಚ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ಓಕೆ ಅಂತಾರೆ, ರೋಡಲ್ಲಿ ಯಾರಾದ್ರೂ ಗಾಡಿ ಹಚ್ಚಕ್ಕೆ ಬಂದ್ರೆ ಇಟ್ಸ್ ಓಕೆ ಅಂತಾರೆ, ಬಸ್ಸಲ್ಲಿ ಯಾರಾದ್ರೂ ಕಾಲ್ ತುಳಿದ್ರು ಇಟ್ಸ್ ಓಕೆ ಅಂತಾರೆ. ಜೀವನ ಪರ್ಯಂತ ಓಕೆ ಓಕೆ ಅಂತಾನೇ ಇರ್ತಾರೆ ಅನ್ಕೊಂಡಿರ್ಬೇಕಾದ್ರೆ ಮೊದಲನೇ ಸಲ ಯಾಕೆ ಅಂತ ಕೇಳೋ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದಮೇಲೆ ನೀವು ಮಾಡೋ ಫೈಟ್ನ ನಾವು ಎಲ್ಲರೂ ನೋಡ್ಬೇಕು. ಏನಂತೀರಪ್ಪ? ಹೌದೌದ್ರಿ ಹೌದ್ರಿ. ಗಿರಿ, ಆಫೀಸಿಗೆ ಟೈಮ್ ಆಯ್ತು, ಈ ಟೈಮಲ್ಲಿ ಇದೆಲ್ಲ ಬೇಕಾ? ಓ, ಅವ್ನು ಹೊಡೆದ್ರೆ ಪಾಪ ಅವನು ನೋವಾಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ರೀ, ನೀವು ಹೊಡೆಯೋಷ್ಟು ಹೊಡಿರಿ, ನಾವೆಲ್ಲರೂ ಫೈಟ್ ನೋಡ್ತೀವಿ. ಆಮೇಲೆ ಪವ್ಯ ಬಸ್ಸಿನ ಕೈಲಿ ಉಪ್ಪಿನ ಶಾಖ ಕೊಟ್ಟು ಕಳ್ಸಿದ್ರಾಯ್ತು.
ಭಗವಂತ ವಿನಾಶ ವಿನಾಶ ಅಂತಿದ್ದ, ಅದು ಇದೇನಾ? ರೀ ಹೋಗ್ 4 ಅದಕ್ಕೆ ಬನ್ರಿ, ಹೋಗ್ರಿ ಹೋಗ್ರಿ. ಎಕ್ಸ್ಕ್ಯೂಸ್ ಮೀ ರೋಡಿ ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಕೈಂಡ್ ಆಫ್ ಯು. ಮೈಸೆಲ್ಫ್ ಶಿವ್. ದಾದಾ, ಶಿವು ದಾದಾ, ವರ್ಕಿಂಗ್ ಆಸ್ ಡಾನ್ ಇನ್ ಬೆಂಗಳೂರು ಗ್ರಾಮಾಂತರ ಮತ್ತು ನಗರ ಜಿಲ್ಲೆ. ಕಾರ್ಪೊರೇಷನ್ ರಿಜಿಸ್ಟರ್ ಮಾಡಿಸ್ಬೇಕು. ಇದನ್ನ ನೀವು ಮನ್ಸಿಗೆ ಹಾಕೋಬೇಕು. ಅಯ್ಯೋ, ನಿನಗೆ ಇದೆಲ್ಲ ಯಾಕೆ ಬೇಕು? ಹೆಂಡತಿ ಆದವಳು ಪ್ಲೇಟಿಗೆ ಅನ್ನ ಹಾಕೊಡ್ಬೇಕು, ರೌಡಿ ಹತ್ರ ಹಾಕೊಡೋದಲ್ಲ. ಬೆಂಗಳೂರು ನಿಂದ ನೀನ್ ಫೈಟ್ ಮಾಡಿದ್ರೆ ಪ್ರಳಯ ಆಗತ್ತಾ? ಶಿವು, ಹೆದರ್ಕೋಬೇಡ, ಧೈರ್ಯ ತಗೋ. ಅಕಸ್ಮಾತ್ ಅಪ್ಪಿ ತಪ್ಪಿ ಹೆಚ್ಚು ಕಮ್ಮಿ ಆದ್ರೂ ಸುತ್ತಮುತ್ತ ಜನ ಇದ್ದಾರೆ. ಡೋಂಟ್ ವರಿ, ಕಮ್ ಆನ್, ಯು ಕ್ಯಾನ್ ಡು ಇಟ್. ನೋಡಪ್ಪ, ಹಲೋ, ಇದು ಮಹಿಳೆಯರು ಮತ್ತು ಮಕ್ಕಳು ಓಡಾಡೋ ಜಾಗ. ಹಾಗಾಗಿ ಇಲ್ಲೆಲ್ಲ ಎಣ್ಣೆ ಹೊಡೆಯೋದು ತಪ್ಪಾಗುತ್ತೆ. ಮರ್ಯಾದೆಯಿಂದ ಚಿಪ್ಸು ಎಣ್ಣೆ ತಗೊಂಡು ನೀನು ಹೊರಟೋದ್ರೆ ಸರಿ. ಇಲ್ಲ ಅಂದ್ರೆ ವೆಲ್, ಈ ದಾದ ಯಾರು ಅಂತ ತೋರಿಸ್ಬೇಕಾಗುತ್ತೆ. ನೀನ್ ದಾದ ಆದ್ರೆ ನಾನ್ ಯಾರ? ನಿನ್ನ ಅಜ್ಜಿ. ಹೋಗ್ರಿ, ಅದಕ್ಕೆ ಬನ್ನಿ ಅಂದ್ರೆ ತಳ್ಳಿಸ್ಕೊಂಡ್ ಬಂದಿದ್ದೀರಲ್ರಿ, ಹೋಗ್ರಿ. ವೆಲ್, ಇಂಗ್ಲೀಷಲ್ಲಿ ವರ್ಕೌಟ್ ಆಗಲ್ಲ. ನೋಡಪ್ಪ, ನಾನು ನೋಡಕ್ ಸುಮಾರು, ಹೊಡೆದ್ನೋ ಡಾಮಾರು. ಇದ್ರಲ್ಲಿ ಬರೋ ಸೌಂಡು ಅದೇನೆ. ಬೆಂಗಳೂರು ನಂದು. ಏರಿಯಾದಲ್ಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ಆ ಒಡಿವೆಲ್ ಹೊರಟೋದ, ಅವನ ಹೆಸ್ರೇನಾರು ಹೇಳ್ಕೊಂಡು ಅವ ಮೇಂಟೈನ್ ಮಾಡಿದ್ರೆ ಕುಯ್ದಾಕ್ಬಿಡ್ತೀನಿ. ಅಯ್ಯೋ, ಕಣ್ಣು ಹಿಡ್ಕೊಂಡು ಕುಯ್ಯಕ್ಕಾಗಲ್ಲ ಅನ್ನೋ ಕಾಮನ್ ಸೆನ್ಸ್ ಇಲ್ದೇ ಇರೋನು ನೀನು ಒಬ್ಬ ರೌಡಿನೇನಯ್ಯ. ಸೋಟ್ಟು ಬಿಡ್ತೇನೆ. ಮೊದ್ಲಿಂದ ಹೊಡಿ ಹೊಡಿ ಹೋಗಿ. ಎಲ್ರಿಗೂ ಗೊತ್ತಾಯ್ತಲ್ಲ, ನನ್ನ ಹೆಸರು ಗಣೇಶ. ರೌಡಿಸಮ್ ಗಂಧ ಗಾಡಿ ಗೊತ್ತಿಲ್ದಿರೋ ನನ್ನನ್ನು ದಾದಾ ದಾದಾ ಅಂತ ಒಂದೇ ಸರಿ ಅಟ್ಟಕ್ಕೆ ಕೇರಿಸಿದ್ರು. ಗಂಧದಲ್ಲಿರೋ ಗಾಳಿನೆಲ್ಲ ತೆಗೆದು ಒಂದೇ ಸರಿ ಪಂಚರ್ ಮಾಡಿಬಿಟ್ರು. ದೇವರು ಗದೇನೂ ಕೊಡ್ತಾನೆ, ಒದೇನೂ ಕೊಡ್ತಾನೆ. ಅದನ್ನ ಇಸ್ಕೊಂಡು ನಾವು ಇದನ್ನು ಇಸ್ಕೊಳ್ಬೇಕು. ಆ ದಾದಾ ಹೆಸರು ಹೇಳ್ಕೊಂಡು ಆಫೀಸಿಗೆ ಲೇಟಾಗಿ ಬರ್ತಾ ಇದ್ದೆ. ಇನ್ಮೇಲೆ ಹಾಗಾಗಲ್ಲ ಅನ್ಸುತ್ತೆ. ಆದರೂ ಅವಾಗ ಸಿಗ್ತಾ ಇದ್ದ ಮರ್ಯಾದೆ ಈಗಲೂ ಸಿಗ್ಬೋದು ಏನು ಅಂತ ನೋಡೋಣ. ಡೈಲಿಂಗ್ ರಾಜ್, ಏನಮ್ಮ ಮೆಡ್ರಾಸ ಇನ್ನೂ ಹೋಗಿಲ್ವಾ? ಶಟ್ ಅಪ್ ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನಿನ್ನೆ ಇದನ್ನೇನು ಮಾವನ ಮನೆ ಅಂತ ತಿಳ್ಕೊಂಡೇನಿಯಾ? ಬ್ಯಾಗ್ ಅಳ್ಳಾಡ್ಸ್ಕೊಂಡು ಲೇಟಾಗಿ ಬರೋದಕ್ಕೆ. ಹಲೋ, ಯಾರ ಹತ್ರ ಮಾತಾಡ್ತಾ ಇದೆಯಾ? ಶಿವ ದಾದಾ ಇಲ್ಲಿ. ಈ ದಾದಾಗಿರಿಗೆಲ್ಲ ಬೆಂಕಿ ಬಿತ್ತು. ಇನ್ಮೇಲೆ ಮರ್ಯಾದೆ ಹವಾ ಗಿವಾ ಇಲ್ಲ. ನಿನ್ನಂತ ಕರ್ಕೊಂಡೋಗಿ ನನ್ನ ಚೇರ್ ಮೇಲೆ ಕೂರ್ಸೋದಲ್ಲ. ಆ ಚೇರ್ನ ಸ್ಯಾನಿಟೈಸರ್ ಹಾಕಿ ತೊಳಿಬೇಕು. ರಾಮಯ್ಯ, ಸ್ಯಾನಿಟೈಸರ್ ತಗೊಂಬ. ಏನ್ ಮಿಕ ಮಿಕ ಅಂತ ಮಕ ನೋಡ್ತಾ ಇದೀಯಾ? ಬಂದ್ ಕೂತ್ಕ. ಕುಂತ್ಕೊಳ್ಳಲ್ಲ. ಅಯ್ಯೋ, ಬರೀ ಡೈಲಾಗಲ್ಲಿ ಇನ್ಫಾರ್ಮೇಶನ್ ಗೊತ್ತಿರೋ ಇವರೇ ನನ್ನನ್ನು ಹಿಂಗೆ ರೂಪ್ತಾ ಇದ್ದಾರೆ. ಇನ್ನು ಲೈವ್ ಟೆಲಿಕಾಸ್ಟ್ ನೋಡಿರೋ ನಮ್ಮ ಅಕ್ಕಪಕ್ಕದ ಮನೆಯವರು ನಮ್ಮ ಮನೆಯವ್ರನ್ನ ಹೇಗೆಲ್ಲ ರೂಪ್ತಾ ಇರ್ಬೋದು. ಸಂಧ್ಯಾ ಅವರೇ, ನೀವು ಬೆಳಿಗ್ಗೆ ಕೊಟ್ಟಿದ್ದು ಇನ್ನೂ ಹಾಗೆ ಇದೆ. ಮಧ್ಯಾಹ್ನಕ್ಕೆ ಮಾಡೋದ್ ಬೇಡ, ಆದ್ರೆ ರಾತ್ರಿ ಮಾತ್ರ ಬಿಸಿ ಬಿಸಿಯಾಗಿ ಮಾಡ್ಕೊಂಡ್ ಬಂದ್ಬಿಡಿ. ಸ್ವಲ್ಪ ಉಪ್ಪು ಹುಳಿ ಖಾರ ಚೆನ್ನಾಗಿ ಹಾಕಮ್ಮ. ಬರ್ತಾ ಬರ್ತಾ ಸ್ವಲ್ಪ ತುಪ್ಪ ಕಮ್ಮಿ ಹಾಕ್ತಾ ಇದೆಯಾ? ಕೊಡ್ಲ ಅಂತ ಕೇಳಕ್ ಬಂದಿಲ್ಲ, ಮತ್ತೆ ಕೊಡಲ್ಲ ಅಂತ ಹೇಳಕ್ ಬಂದಿದ್ದೀನಿ ಗಿರ್ಜಾ.
ಇಷ್ಟು ದಿನ ಗಿರಿಜಾ ಅವರೇ ಅಂತ ಆಯ್ತವ್ರು ಗಿರಿಜಾ ಅಕ್ಕ ಅಂತ ಮರ್ಯಾದೆ ಕೊಡೋಕೆ ಶುರು ಮಾಡಿದ್ರು. ಈಗ ನೋಡಿದ್ರೆ ಗಿರಿಜಾ ಅಂತ ಮರ್ಯಾದೆನೇ ಇಲ್ದೇ ಇರೋ ಹಾಗೆ ಮಾತಾಡ್ತಿದ್ದಾರೆ. ಏನು ಮಾವ ಇದೆಲ್ಲ? ಹೀಗೆ ಬಿಟ್ಟರೆ ಇನ್ನೇನೇನೋ ಮಾತಾಡ್ಬಿಡ್ತಾರೆ. ತಡಿ ನಾನು ಕೇಳ್ತೀನಿ. ಏನಮ್ಮ ಹುಡುಗಾಟ ಆಡ್ತೀಯಾ? ಬೇಡಬೇಡ ಅಂದ್ರು ನಮ್ಮ ಮನೆಗೆ ಬಂದ್ರಿ, ಬೇಡಬೇಡ ಅಂದ್ರು ಅಡುಗೆ ಮಾಡಿ ತಂದು ಕೊಟ್ರಿ, ಬೇಡಬೇಡ ಅಂದ್ರು ಕೈ ತೊಳ್ಸಿದ್ರಿ. ಈಗ ನಾವು ಬೇಡ ಅಂತಂದ್ರೆ ಇವಾಗ ನೀವು ಬೇಕು ಅಂತಿದ್ರ? ಇದು ನ್ಯಾಯವ? ಆಗ ನಿಮ್ ಮಗ ದಾದ ಆಗಿದ್ರು, ಈಗ ಈ ದಾದ ನೋಡ್ದು ಇನ್ನೊಬ್ಬ ದಾದ ಹುಟ್ಕೊಂಡಿದ್ದಾರೆ. ನಿಮ್ ಮಗಂಗೆ ಬೆಲೆ ಇಲ್ವಲ್ಲ, ಅದಕ್ಕೆ. ಅದಕ್ಕೋಸ್ಕರ ನಮ್ಗಳ ಸರ್ವಿಸ್ ಎಲ್ಲ ಕ್ಯಾನ್ಸಲ್ ಆಗೋಗಿದೆ. ನಾವೇ ನಿಮ್ಮ ಹತ್ರ ಕೇಳಿದ್ವಾ ಹೀಗೆಲ್ಲ ಹೇಳ್ಬಾರ್ದು? ಇಷ್ಟು ದಿನ ಫ್ರೀ ಆಗಿ ತರಕಾರಿ, ಹಣ್ಣು, ಹಾಲು, ಕಾಫಿ, ಟೀ, ಊಟ, ತಿಂಡಿ ಎಲ್ಲ ಫ್ರೀಯಾಗಿ ಕೊಟ್ಟು, ಜೊತೆಗೆ ಸರ್ವಿಸು ಫ್ರೀಯಾಗಿ ಕೊಟ್ಟು, ಈಗ ಸಡನ್ ಆಗಿ ಆಗಲ್ಲ ಅಂದ್ರೆ ಇದು ಅನ್ಯಾಯ. ಅನ್ಯಾಯ ಅಂತ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ. ಇದುವರೆಗೂ ನಾನು ಕೊಟ್ಟಿದ್ದೀನಲ್ಲ ಸೊಪ್ಪು, ತರಕಾರಿ, ಅದ್ರದ್ದು ಫಸ್ಟ್ ಬಿಲ್ ಕ್ಲಿಯರ್ ಮಾಡಿ, ಜೊತೆಗೆ ಸರ್ವಿಸ್ ಚಾರ್ಜ್ ಎಕ್ಸ್ಟ್ರಾ. ಹೌದೌದು, ಇಷ್ಟು ದಿನ ನಿಮ್ಗೆ ಊಟ ತಂದು ಕೊಟ್ಟಿದ್ದೀನಿ, ಅದಕ್ಕೆ 1 ತಿಂಗಳು ರೇಷನ್ನ ನೀವೇ ನನಗೆ ಕೊಡಿಸ್ಬೇಕು. ಅಷ್ಟೇ ಅಲ್ಲ, ನಾನು ಕೊಟ್ಟಿರೋ ಕಾಫಿ, ಟೀ ಎಲ್ಲದಕ್ಕೂ ಬಿಲ್ ಕಳಿಸ್ತೀನಿ, ಅದು ದುಡ್ಡು ಕೊಡ್ಬೇಕು. ಬನ್ರಿ ಹೋಗೋಣ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳೋದು, ರಾಗಿ ಬೀಸೋರ್ಗೂ ಎಲ್ಲ ನೆಂಟರು, ಆಮೇಲೆ ಅಲ್ಲಿಂದ ಎಲ್ಲ ಒಂಟ್ರು. ಸಕ್ಕರೆ ಇರುವವರೆಗೂ ಮಾತ್ರ ಇರುವೆಗಳು ಮುತ್ತುಕೊಳ್ಳುತ್ತವೆ, ಅದೇ ಇಲ್ಲ ಎಂದರೆ ನೊಣಗಳು ಸುಳಿಯುವುದಿಲ್ಲ. ಶಿವಪ್ಪನೆ, ನೊಣಗಳು ಇರುವೆಗಳು ಇಲ್ಲ ಅಂತ ನೊಂದ್ಕೆ ಬಿಡಪ್ಪು. ನೊಂದ್ಕೊಳ್ದೆ ಹೇಗಿರ್ಲಿ ಮಾವ, ಜನ ಹೇಗೆಲ್ಲ ಬದಲಾಗ್ತಾರೆ. ಅಧಿಕಾರ, ಹಣ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿಗೆ ಬೆಲೆ, ಇಲ್ಲ ಅಂದ್ರೆ ಅವನ ಕಡೆ ಜನ ತಿರುಗೂ ನೋಡಲ್ಲ ಅನ್ನೋ ಕಹಿ ಸತ್ಯ ನಮಗೆ ಇವತ್ತು ಗೊತ್ತಾಯ್ತಲ್ಲ. ನೋವಾಗದೆ ಇರುತ್ತಾ? ಬದಲಾಗಿದ್ದು ಜನಗಳಲ್ಲ, ನೀವುಗಳು. ಅವರು ನಂಬ್ಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬಾರ್ದಾಗಿತ್ತು. ಜನ ಇರೋದೇ ಹೇಗಮ್ಮ? ಏನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ ಅಂತ ತಾನೆ ನಾವಿಬ್ರು ಹೀಗೆ ಕೂತಿರೋದು. ಸರ್, ನೀವು ಯಾರಿಗೆ ದಾದ ಆಗಿ ಬಿಡಿ, ಬಟ್ ನಮಗಂತೂ ಫೇವ್ರೆಟ್ ಶಿವಪ್ರಸಾದೆ. ಹಿಂಗಿನ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು ಅಲ್ವಾ ಮೇಡಮ್? ಎಕ್ಸಾಕ್ಟ್ಲಿ. ರೀ, ಆಫೀಸಿಂದ ಬಂದಾಗಿಂದ ಒಂಥರ ಇದ್ದೀರಾ, ಏನಾಯ್ತ್ರಿ? ಏನಿಲ್ಲ ಗಿರಿ. ಕಾಫಿ ತಗೊಳ್ಳಿ. ಬೇಡ. ಯಾಕೋ ಆಫೀಸಿಂದ ಬಂದ ತಕ್ಷಣ ಕಾಫಿ ಕಾಫಿ ಅಂತಿದ್ದೆ, ಕಾಫಿ ಬೇಡ ಅಂತಿದ್ಯಾ? ಇಳ್ಕೊಳ ಮೇಲೆ ಚೆನ್ನಾಗಿದೆಯಲ್ಲ, ಯಾಕೆ ಕುಡಿತಿಲ್ಲ? ವೈ ಇನ್ನರಪ್ಪ ನೀನು ನೋಡಿ. ನೀವು ಬೆಳಗ್ಗೆ ಆಗಿದ್ದ ಗಲಾಟೆ ಬಗ್ಗೆ ಇನ್ನೂ ತಲೆ ಕೆಡ್ಸ್ಕೊಂಡಿದ್ದೀರಾ? ಹೋಗ್ಲಿ ಬಿಡ್ರಿ, ಆಗಿದ್ದಾಗೋಯ್ತು. ಆದಷ್ಟು ಸುಲಭ ಅಲ್ಲ ಗಿರಿ. ಈ ಜನ ನನ್ನನ್ನು ಮೆರೆಸಿದ್ರು, ಬೀಳ್ಸಿದ್ರು, ಅದ್ರ ಬಗ್ಗೆ ನಂಗೆ ಸ್ವಲ್ಪನೂ ಬೇಜಾರಿಲ್ಲ. ಆದರೆ ಪ್ರತಿಯೊಬ್ಬ ಗಂಡಸಿಗೂ ತನ್ನ ಹೆಂಡತಿ ಮುಂದೆ ಹೀರೋ ಆಗಿ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಅವನಿಗೆ ಶಕ್ತಿ ಇದೆಯೋ ಇಲ್ವೋ, ಆದರೂ ತನ್ನ ಹೆಂಡತಿ ಮುಂದೆ ಧೈರ್ಯವಂತನ ಥರ ವರ್ತಿಸ್ತಾನೆ, ಹಾಗೆ ನಡ್ಕೋತಾನೆ. ಆದರೆ ಇವತ್ತು ನಡೆದ ಘಟನೆಯಿಂದ ನಿನ್ನ ಗಂಡ ನಿನ್ನ ಕಣ್ಣಿಗೆ ಹೇಡಿಯಾಗಿ ಕಾಣಿಸಿ, ಅದು ನಿನ್ನ ನೆನಪಲ್ಲಿ ಉಳಿದು ನಾನೆಲ್ಲಿ ಶಾಶ್ವತವಾಗಿ ನಿನ್ನ ಪಾಲಿಗೆ ಹೇಡಿಯಾಗಿ ಉಳ್ಕೊಂಡ್ಬಿಡ್ತೀನೇನೋ ಅಂತ ನನಗೆ ಅನ್ನಿಸ್ತಾ ಇದೆ.